ಫ್ರೆಂಚ್ ಕಾಲೋನಿ ಅಂತ ಏನಕ್ಕೆ ನೇಮ್ ಬಂತು ಗೊತ್ತಾ? ಎಲ್ಲಾರು ಬನ್ನಿ ಫ್ರೆಂಚ್ ಸ್ಟ್ರೀಟ್ಗೆ, ಚೆನ್ನಾಗಿದೆ. ಕೀಕ್ ಅಂತ ಇದೆ. ಇಲ್ಲ ನಾನೇ ಥ್ಯಾಂಕ್ ಯು. Hello everybody, ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ ಡೇ 2 ಅಟ್ ಪಾಂಡಿಚೇರಿ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸನ್ರೈಸ್ ಇಂದ. ನಮ್ಮ ಹೋಟೆಲ್ ನಿಯರ್ ಬೈ 1 ಕಿಲೋಮೀಟರ್ ಅಲ್ಲಿ ಇರುವಂತ ಸೆರೆನಿಟಿ ಬೀಚ್ಗೆ ಹೋಗಿದ್ವಿ ಅರ್ಲಿ ಮಾರ್ನಿಂಗ್. ಅಂಡ್ ಸನ್ರೈಸ್ ನೋಡೋಣ ಅಂತ 6:34ಗೆ ಸನ್ರೈಸ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಫಾಗ್ ಇದ್ದಿದ್ರಿಂದ ನಮಗೆ ಬೇಗ ಕಾಣಿಸ್ಲಿಲ್ಲ. ಅರೌಂಡ್ 7 o'clock ಹತ್ತತ್ರ ನಮ್ಗೆ ಸೂರ್ಯ ಕಾಣಿಸ್ತಾ. ಸೂರ್ಯ ಎಲ್ಲಿದ್ಯಪ್ಪ ಅಂತ ಎಲ್ಲರೂ ಜನ ಎಲ್ಲ ನೋಡಿ ಹೆಂಗ್ ವೆಯ್ಟ್ ಮಾಡ್ಕೊಂಡಿದ್ರು, ಈ ರೀತಿ ವೆಯ್ಟ್ ಮಾಡ್ಕೊಂಡಿದ್ರು. ಸೊ ನಾವು ಬಂದ್ವಿ, ಸನ್ರೈಸ್ ನೋಡಿದ್ವಿ, ತುಂಬಾ ರಿಫ್ರೆಶಿಂಗ್ ಆಗಿತ್ತು. ಅಂಡ್ ಡೇ 2 ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಇವತ್ತು ನಾವು ಯಾವ್ಯಾವ ಪ್ಲೇಸಸ್ ನ ನೋಡ್ತೀವಿ, ಯಾವ್ಯಾವ ಪ್ಲೇಸಸ್ ನ ಕವರ್ ಮಾಡೋಣ ಅಂತ ಮುಂದೆ ನೋಡೋಣ. ಕ್ವಿಕ್ಕಾಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೃಷ್ಣ ಭವನ್ಗೆ ಬಂದಿದ್ವಿ ಪಾಂಡಿಚೇರಿಯಲ್ಲಿ. ಇಲ್ಲಿ ತುಂಬ ಫೇಮಸ್ ದೋಸೆ ಆಗಿರಲಿ, ಪೊಂಗಲ್ ಆಗಿರಲಿ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಕಾಫಿ ಪ್ರಾಕ್ಟೀಸ್ ಬಿಟ್ಟಿದ್ದೆ, ಬಟ್ ನನಗೆ ಇಲ್ಲಿ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ನೋಡಿ ನನಗೆ ಇರೋದಕ್ಕಾಗಿಲ್ಲ. ಸೊ ಒಂದು ಕಾಫಿ ಕುಡಿದು ಪಟ್ಟನೆ ನಾವು ಹೊರಟ್ವಿ. ಬ್ರೇಕ್ಫಾಸ್ಟ್ ಮಾಡಿ ನಾವು ಬಂದಿರೋ ಸೆಕೆಂಡ್ ಸ್ಪಾಟ್ ರಾಕ್ ಬೀಚ್. ಅದು ರಿಟರ್ನ್ ಕೊಡಬೇಕು. ನಾವು ನೈಟ್ ಬಂದಿದ್ವಿ. ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ತೋರಿಸಿದ್ದೆ ನೈಟ್ ಏನು ಬೀಚ್ ಸೈಡ್ ಕ್ಯಾಫೆಸ್ ಟ್ರೈ ಮಾಡೋಣ ಅಂತ ಹೇಳಿದ್ದೆ. ಆ ಕ್ಯಾಫೆಸ್ ಎಲ್ಲ ಈ ಕಡೆನೆ ರೈಟ್ ಸೈಡ್ ಅಲ್ಲಿ ಇದೆ ಅಂಡ್ ಲೆಫ್ಟ್ ಅಲ್ಲಿ ರಾಕ್ ಬೀಚ್ ಇದೆ. ಸೊ ಹೆಂಗೂ ಫ್ರೆಂಚ್ ಸ್ಟ್ರೀಟ್ ಬಂದಿದೀವಲ್ಲ, ಸೊ ಹಾಗಾಗಿ ರಾಕ್ ಬೀಚ್ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಬಂದಿದೀವಿ. ಬನ್ನಿ. ಚೆನ್ನಾಗಿದೆ. ಬಿಸಿಲು ಸಿಕ್ಕಾಬಡೆ ಬಿಸಿಲಿದೆ. ಪಾಂಡಿಚೇರಿಯಲ್ಲಿ ತುಂಬಾ ಬಿಸಿಲಿದೆ. ಬರೋರೆಲ್ಲ ಚೆನ್ನಾಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳಿ. ಹ್ಯಾಟ್ ಆಗ್ಲಿ, ಕ್ಯಾಪ್ ಆಗ್ಲಿ, ಅಥವಾ ಅಂಬ್ರೆಲಾ ಆಗ್ಲಿ, ಸನ್ ಗ್ಲಾಸಸ್ ಮಿಸ್ ಮಾಡಬೇಡಿ. ಸಿಕ್ಕಾಬಡೆ ಬಿಸಿಲಿದೆ. ಆಲ್ರೆಡಿ 10 o'clock ಈಗ ಅನ್ಸುತ್ತೆ. 10 o'clockಗೆ ಇಷ್ಟೊಂದು ಬಿಸಿಲಿದೆ ನೋಡಿ. ನೆಕ್ಸ್ಟ್ ರಾಕ್ ಬೀಚ್ ಇಂದ ಫ್ರೆಂಚ್ ಸ್ಟ್ರೀಟ್ಗೆ ಹೋಗೋಣ. ಅಲ್ಲಿ ಸ್ವಲ್ಪ ಫೋಟೋ ಶೂಟು ಏರಿಯಾ ಎಲ್ಲ ಚೆನ್ನಾಗಿರುತ್ತೆ. ಫ್ರೆಂಚ್ ಸ್ಟ್ರೀಟ್, ಫ್ರೆಂಚ್ ಕಾಲೋನಿ ಅಂತ ಏನಕ್ಕೆ ನೇಮ್ ಬಂತು ಗೊತ್ತಾ? ನಿಮ್ಗೆ ಗೊತ್ತಾ? ಹೇಳಿ, ನಿಮ್ಗೇನ್ ಗೊತ್ತು ಹೇಳಿ. ನಿಮ್ಗೆ ಗೊತ್ತು ಹೇಳಿ. ಯಾಕೆಂದ್ರೆ ಅವಾಗ ಫ್ರೆಂಚ್ ಅವರು ಇಲ್ಲಿದ್ರು, ಹಾಗಾಗಿ ಅವರ ರೀತಿಯಲ್ಲಿ, ಅವರ ಶೈಲಿಯಲ್ಲಿ, ಅವ್ರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಅಂಡ್ ಪಾಂಡಿಚೇರಿಗೆ ಬಂದ್ರೆ, ಈ ಫ್ರೆಂಚ್ ಕಾಲೋನಿ ಬಂದ್ರೆ ಸೇಮ್ ಫ್ರೆಂಚ್ಗೆ ಫಾರಿನ್ ಅಲ್ಲೇ ನಾವು ಸ್ಟೇ ಆಗಿದ್ವಿ ಅನ್ನೋ ಫೀಲ್ ಬರುತ್ತೆ. ಬಿಕಾಸ್ ಅದೇ ರೀತಿಯ ಬಿಲ್ಡಿಂಗ್ಸ್ ಎಲ್ಲ ಇದೆ. ಈಗಲೂ ಕೆಲವು ಬೆಳ್ತಾರೆ, ಅವರ ಕಂಟ್ರೋಲ್ ಇನ್ನೂ ಇದೆ ಅಂತ, ಬಟ್ ನಾಟ್ ಶೋರ್. ಎಷ್ಟು ಮಟ್ಟಿಗೆ ಈ ವಿಷಯ ನಿಜಾನ ಸುಳ್ಳು ನಮ್ಗಂತೂ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಚ್ ಕಾಲೋನಿ, ಫ್ರೆಂಚ್ ಸ್ಟ್ರೀಟ್. ತೋರಿಸ್ತೀವಿ ಬನ್ನಿ. ಹಂಗೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡೋಣ. ಅಲ್ಲಿ ಚೆನ್ನಾಗಿರುತ್ತೆ. ನಮ್ಗೆ ಇರೋದು 1 hour ಟೈಮು. 1 hour ಅಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗಿ ನಾವು ಚೆಕ್ಔಟ್ ಆಗಿ ನೆಕ್ಸ್ಟ್ ಲೊಕೇಶನ್ ಹೋಗ್ಬೇಕು. ಅಂಡ್ ನಾನು ಈಗಾಗಲೇ ಹೇಳಿದ್ನಲ್ಲ, ಕೆಲವೊಂದು ಸ್ಟ್ರೀಟ್ಸ್ ಏರಿಯಾಸ್ ಇನ್ನೂ ಫ್ರೆಂಚ್ ಕಂಟ್ರೋಲ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ಇದು ನೋಡಿದ್ರೆ ಗೊತ್ತಾಗೋದು, ಫ್ರಾನ್ಸ್ ಸ್ಟ್ಯಾಂಡ್ಸ್ ವಿತ್ ಉಕ್ರೇನ್, ಸ್ಟ್ಯಾಂಡ್ ವಿತ್ ಉಕ್ರೇನ್ ಅಂತೆಲ್ಲ ಇದೆ. ದಟ್ ಮೀನ್ ಇನ್ನು ರೀಸೆಂಟ್ ಆಗಿ ವಾರ್ ಆಯ್ತಲ್ವಾ, ಆ ವಾರ್ಗೆ ನೋಡಿ ಫ್ರಾನ್ಸ್ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಿದೆ ಅಂತ ತೋರಿಸಿದೆ. ದಟ್ ಮೀನ್ ಇನ್ನೂ ಕಂಟ್ರೋಲ್ ಅವ್ರ ಹತ್ರ ಇದೆ ಅಂತ ಅರ್ಥ. ಲೈಕ್ ಹಾಗಂತ ಹೇಳ್ತಾರೆ. ಅಂಡ್ ಇಲ್ಲಿ ನೋಡಿದ್ಮೇಲೆ ನನಗೆ ಪರ್ಸನಲಿ ಫೀಲ್ ಆಗಿದ್ದು. ಓಕೆ, ನೆಕ್ಸ್ಟ್ ಬೇರೆ ಲೊಕೇಶನ್ ಎಲ್ಲ ಹೋಗೋಣ. ತುಂಬಾ ಚೆನ್ನಾಗಿದೆ ಏರಿಯಾಸ್, ಎಕ್ಸ್ಪ್ಲೋರ್ ಮಾಡೋಣ. ಸ್ಟ್ರೀಟ್ಸ್ ಸುತ್ತಾಡಿದ್ರೇನೆ ಆ ಒಂದು ಜಾಗಕ್ಕೆ ಬೆಲೆ. ಹೋಗೋಣ. ಇಲ್ಲಿ ನೋಡ್ಬೋದು ನಾವು, ಇದೇನಿದು ಬಂಡಿ ಡೋರ್ಸು, ಬಿಲ್ಡಿಂಗು, ಅಂಡ್ ಬಿಲ್ಡಿಂಗ್ ಪಕ್ಕ ಗಿಡ ಮರ ಕೂಲ್ ಆಗಿರಲ್ಲ. ಸ್ವಲ್ಪ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ. ಇಲ್ಲೂ ಬಂದು ಫೋಟೋ ಶೂಟ್ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ ನೋಡಿ. ಮನೆಗಳೆಲ್ಲ ಎಷ್ಟು ಸಕ್ಕತ್ತಾಗಿದೆ. ನಾವೆಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ ಈ ತರ ಎಲ್ಲ ಕಟ್ಕೊಳ್ಳೋದಕ್ಕಾಗಲ್ಲ. ಕಟ್ಕೋಬಹುದು ಓನ್ ಪ್ರಾಪರ್ಟಿ ಹೇಗ್ ಬೇಕಿದ್ರು, ಬಟ್ ಸ್ಟಿಲ್ ಫ್ರೆಂಚ್ ಅವ್ರು ಕಟ್ಟಿರೋದು ಅಂದ್ರೆ ಅವರ ಶೈಲಿಯಲ್ಲಿ ಕಟ್ಟಿದ್ದಾರೆ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಬಾಲ್ಕನೀಸ್, ವಿಂಡೋಸ್ ಆಗಿರ್ಬೋದು. ಅಂಡ್ ಮುಂದೆ ನಾವು ನೋಡ್ಬೋದು, ಅಲ್ಲಿ ಇದು ಕಾಣಿಸ್ತಾ ಇದೆ, ಪಾರಿಜಾತ ಗಿಡ ತರ. ಅದೆಲ್ಲ ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಅಂದ್ರೆ ನಾನು ಫಸ್ಟ್ ಟೈಮ್ ಪಾಂಡಿಚೇರಿಗೆ ಬಂದಾಗ ಆ ಜಾಗ ಎಲ್ಲ ನಾನು ಎಕ್ಸ್ಪ್ಲೋರ್ ಮಾಡಿದ್ದೆ. ಸುಮಾರು ಅರ್ಧ ದಿನ, ಒಂದಿನ ಪೂರ್ತಿ ನಾನು ಫ್ರೆಂಚ್ ಕಾಲೋನಿ ಸುತ್ತಾಡೋದಕ್ಕೆ ಇಟ್ಬಿಟ್ಟಿದ್ದೆ.
ಎಷ್ಟು ಫೋಟೋಸ್ ಇದೆಯೋ ನನ್ಗೆ ಲೆಕ್ಕ ಇಲ್ಲ, ಅಷ್ಟು ಚೆನ್ನಾಗಿದೆ. ಹೋಗೋಣ ಬನ್ನಿ. ಇದೆಲ್ಲ ಫ್ರೆಂಚ್ ಕಾಲೋನಿನೇ ಫುಲ್ಲು. ಇದು ಆ ಕ್ರಾಸು, ಈಗ ಬಂದಿದ್ ಕ್ರಾಸು, ಇದೆಲ್ಲಾನು ಫ್ರೆಂಚ್ ಕಾಲೋನಿನೇ. ಇದು ಓಕೆ, ಇದು ಏನೋ ಸಮಥಿಂಗ್ ಅದೇ ತರ. ಕೆಳಗ್ ಶಾಪ್ ಏನೋ ಇದೆ, ಮೇಲೆ ಬಿಲ್ಡಿಂಗು. ಅಂಡ್ ಇದು ಚೆನ್ನಾಗಿದೆ. ಇಲ್ಲಿ ಇದು ಚೆನ್ನಾಗಿದೆ. ಸೈಂಟ್ ಸಮಥಿಂಗ್ ಏನೋ. ಇಲ್ಲೂ ಫೋಟೋ ತಕೋಬಹುದು, ಚೆನ್ನಾಗಿದೆ. ಸಮ್ ರೆಡ್ ಆಕ್ಸೈಡ್ ಕಲರ್. ಇದೆಲ್ಲ ನರ್ಸರಿನ ಏನೋ, ಎಷ್ಟು ಚೆನ್ನಾಗಿದೆ. ನರ್ಸರಿ ಅಲ್ಲ, ಸಮಥಿಂಗ್ ಏನೋ ಹಾಕೊಂಡಿದೆ. ವಾವ್, ಇದನ್ನ ಸಖತ್ತಾಗಿದೆ. ಇಲ್ಲಿ ಇದೆಲ್ಲ ಫ್ರೆಂಚ್ ಕಾಲೋನಿ, ಏನ್ ಸಖತ್ತಾಗಿದೆ, ಚೆನ್ನಾಗಿದೆ. ಇದೆಲ್ಲ ಬರ್ಬೇಕು, ಎಲ್ಲಾರು ಬನ್ನಿ ಫ್ರೆಂಚ್ ಸ್ಟ್ರೀಟ್ಗೆ, ಚೆನ್ನಾಗಿದೆ. ಓಕೆ, ಫ್ರೆಂಚ್ ಸ್ಟ್ರೀಟ್ ಸುತ್ತಿ ಸಾಕಾಯ್ತು. ಫುಲ್ಲು ಬೆವರ್ತಾ ಇದ್ದೀನಿ. ಅಂಡ್ ಇದಿಷ್ಟು ನೋಡ್ಬೋದು. ನನ್ ಮುಂದೆ ಇನ್ನೂ ತುಂಬಾ ಇದೆ. ನಾವಂತೂ ಸುತ್ತಾಡಿದ್ರೋಡೆ ಸುತ್ತಾಡಿದೀವಿ. ಅಂಡ್ ಬನ್ನಿ ಅಲ್ಲಿ ನೋಡಿ, ಇದೆಲ್ಲ ಫ್ರೆಂಚ್ ಕಾಲೋನಿನೇ. ನಾವು ಎಲ್ಲ ತುಂಬಾ ಸುತ್ತಾಡಿದ್ವಿ, ಫೋಟೋಶೂಟ್ ಎಲ್ಲ ಆಗಿದೆ. ಅಂಡ್ ಸಾಕಾಗಿದೆ, ತುಂಬಾ ಟಯರ್ಡ್ ಆಗಿದೆ. ಓಕೆ, ಈಗ ಇಲ್ಲಿಂದ ಹೋಟೆಲ್ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಓಕೆ, ನಮ್ಮ ನೆಕ್ಸ್ಟ್ ಪಾಯಿಂಟ್ ಬಂದಿದೀವಿ. ದಟ್ ಈಸ್ ಗರುಡ ಪಾರ್ಕ್. ಒಳಗೋಗೋಣ ಬನ್ನಿ. ಪ್ರೈಸಸ್ ಎಲ್ಲ ನೋಡೋಣ ಹೇಗಿದೆ. ಏನೋ ಸ್ವಲ್ಪ ಕಾಸ್ಟ್ಲಿ ಅಂತ ಕೇಳಿದ್ದೆ, ಬಟ್ ನಾವ್ ನೋಡ್ಬೇಕು ಒಳಗಡೆ ಹೇಗಿದೆ, ದುಡ್ಡಿಗೆ ಬರ್ತಾ ಇಲ್ವಾ, ಚೆನ್ನಾಗಿದ್ಯಾ, ನಾವ್ ಎಂಜಾಯ್ ಮಾಡಿದ್ವಾ ಇಲ್ಲ ಅನ್ನೋದನ್ನ ಒಳಗೋದ್ಮೇಲೆ ನೋಡ್ಬೇಕು. ಸೊ ಬನ್ನಿ ಹೋಗೋಣ. ನನ್ ಫೇವ್ರೆಟ್ ಗಣೇಶ ಇದೆ ನೋಡಿ, ಎಷ್ಟ್ ಚೆನ್ನಾಗಿದೆ ಅಲ್ಲ. ನನ್ ಫೇವ್ರೆಟ್. ದೇವ್ರ ಕೈ ಮುಗ್ದು ಒಳಗೋಗೋಣ. ಓಕೆ, ಒಳಗೋಗೋಣ. ಟಿಕೆಟ್ ಇಲ್ಲ ತಗೊಳ್ಳೋದಂತೆ. 600. ఓకే, కై కట్టుங்க. for 2 people 600, per person 300. ಆಲ್ರೆಡಿ ಸೌಂಡ್ ನೋಡಿ ಕೇಳಿಸ್ತಾ ಇದೆ. ಆಕ್ಚುಲಿ ನಮ್ಮ ಕಾಲೇಜಲ್ಲಿ ಇತ್ತು. ಇಲ್ಲೆರಡು ಕೂತಿದೆ, 3. ಇದು ಸ್ನಾನ ಮಾಡ್ತಾ ಇದ್ದಾವ, ಏನೋ ಮಾಡ್ತಾ ಇದೆ. ಏನ್ ಮಾಡ್ತಾ ಇದೆ ಅದು ಕುತ್ಕೊಂಡು? ಎಷ್ಟು ಸೌಂಡ್ ಮಾಡ್ತಾ ಇದೆ. ಎಲ್ಲ ಪ್ಯಾರಟ್ಸ್, ಸೌತ್ ಆಫ್ರಿಕನ್ ಲವ್ ಬರ್ಡ್ಸ್, ಬ್ಯೂಟೀಸ್. ಎಷ್ಟು ಸೌಂಡ್ ಮಾಡ್ತಾ ಇದೆಯಪ್ಪ. ಅದು ಬರ್ತಾನೆ ಇಲ್ಲ ಮುಂದಕ್ಕೆ. ಇದು ಬಂತು. ಅದು ಇನ್ನೊಂದು ಯಾವ್ದು ಹತ್ರ ಬರ್ತಾ ಇದೆ. ಈ ತರ ಇದೆ ಮುಖ ಎಲ್ಲ. ಮುಖ ಒಂಥರ ಇದೆ, ಬಾಡಿ ಒಂಥರ ಇದೆ. ಅದೇನೋ ಆಯ್ಕೊಂಡು ತಿಂತಾ ಇದೆ. ಹುಳ ತಿನ್ನುತ್ತಾ ಅದು. ಕುದುರೆ ಇಲ್ಲಿದೆ. ಕುದುರೆಗಳೆಲ್ಲ ಇದೆ. ಎಷ್ಟೊಂದು ಕೋಳಿ ಎಲ್ಲ ಇದೆ. ಕೋಳಿನಲ್ವಾ ಅದು? ನಾಟಿ ಕೋಳಿ ಏನೋ ಅನ್ಸುತ್ತೆ. ಕುದುರೆಗೆ ಹುಲ್ ತಿನ್ಸೋಣ. ಕಿತ್ಕೋತಾ ಇದೆ ಅದು. ನಾನು ತಿನ್ಸ್ಕೊಳ್ತಾ ಇಲ್ಲ. ರಾಣಿ ಮೇಕೆ ಅದು ಕ್ಯೂಟ್ ಆಗಿದೆ ನೋಡು. ಏನ್ ಮೇಕೆ ಅಂದಿದ್ದು? ಆಫ್ರಿಕನ್ ಮೇಕೆ ಶಾರ್ಟಾ? ಆಫ್ರಿಕನ್ಸ್ ಎಲ್ಲ ದೊಡ್ಡದಾಗಿರ್ತಾರಲ್ಲ ಮನುಷ್ಯರು. ಇದು ಏನು ಹೆಮ್ಮು ಕೊಡಿಯಲ್ಲ, ಒಂದೇ ಒಂದಿದೆ. ಫಾರ್ಮ್, ಕೆಟಲ್ ಫಾರ್ಮ್ ಇದೆ. ಮೇ ಬಿ ಇದು ಪುಂಗ್ನೂರಸ್ಸು. ಓಪನ್ ಆತಾ? ಓಪನ್ ಇದೆ.
ಅಲ್ಲಿ ನೋಡಿ ನೀನ್ ಹೇಳ್ದಲ್ಲ ಆಫ್ರಿಕನ್ ಮೇಕೆ ಇಟ್ಕೊಂತೀಯಾ ಮೇಕೆ ಮರಿನಾ ಇದು ನೋಡಿ ಎಷ್ಟೊಂದು ಮೇಕೆಗಳಿದೆ ಅಲ್ಲೂ ಮೇಕೆಗಳಿದೆ ಎಷ್ಟೊಂದು ಮೇಕೆಗಳು ಅದು ಕೊಂಬೆಲ್ಲ ಇದೆ ಈ ಮೇಕೆಗೆ ದೊಡ್ಡದು ಯಾವುದು ಒಬ್ಬ ಅದ್ ನೋಡಲಿ ಬ್ಲಾಕ್ ಪನ್ನು ಎಲ್ಲಿ ಡಾಗ್ಸ್ ಇದೆ ಡಾಗ್ ಇದೆ ಅದು ಏನೇನೋ ಇದಪ್ಪ ಹತ್ರ ಹೋಗ್ಬೋದು ಅನ್ಸುತ್ತೆ ಇದು ಈ ಪೆಟ್ಟು ಅದೇ ಸೆಲೆಬ್ರಿಟೀಸ್ ಹತ್ರ ಇರುತ್ತಲ್ಲ ಪೋಟ್ಲಾರೋ ಏನೋ ಹೇಳ್ತಾರಲ್ಲ ಅದಲ್ಲ ಉಟ್ಬೋದಾ ಓಕೆ ಹಾಯ್ 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 ಬುಜ್ಜಿ ನಮ್ಮನೆಯಲ್ಲೂ ಇದ್ದಾನೆ ಇಬ್ರು ಇದ್ದಾರೆ ಬುಜ್ಜಿ ಊಟ ಇದಲ್ವಾ ನಲ್ಗೂ ನೋಡಿದೆ ಚೆನ್ನಾಗಿದೆ ಫೋನ್ ಮಾಡಿ ಎತ್ಕೋಬೋದಾ ಬಾಯಿ ಇಡ್ಬೇಡ ಕಚ್ಬಿಟ್ಟ ಊಟ ಇದ್ದಾನೆ ಅವ್ನು ಇಂಟ್ರೆಸ್ಟ್ ಇಲ್ಲ ನಾಟ್ ಇಂಟ್ರೆಸ್ಟೆಡ್ ಅನ್ನೋ ಅವನ ಬಿಹೇವಿಯರ್ ಆ ಕಡೆ ಹೋಗೋಣ ಬಾ ಅಲ್ಲಿ ಅದು ಆಲ್ರೆಡಿ ತಿಂತಾ ಇದೆ ಇಟ್ಕೊಂಡು ತಿಂತಾ ಇದ್ದಾರೆ ಬಾ ಅಲ್ಲಿ ಆಸ್ಟ್ರಿಚ್ ಆಸ್ಟ್ರಿಚ್ ಬಾಯಿ ನೋಡಿಗಿದೆ ಮೈ ಗಾಡ್ ಹುಷಾರು ಏನಾದ್ರು ಕುಟ್ಬಿಟ್ಟದು ಏ ಏನದು ಅದೇನದು ಭೂಷಣ ಆ ಕಡೆ ಹೋಗ್ತಾ ಇದೆ ಯಾಕೆ ಬಕ್ಕೊಂಡು ಹಂಗೆ ಹೋಗ್ತಾ ಇದೆ ಒಳ್ಳೆ ಅಜ್ಜಿ ತರ ಅದು ಕಾಲೆಲ್ಲ ಹೆಂಗಿದೆ ಅದು ಆಲ್ರೆಡಿ ತಿಂತಾ ಇದೆ ಇಟ್ಕೊಂಡು ತಿಂತಾ ಇದ್ದಾರೆ ಬಾ ಅಲ್ಲಿ ಆಸ್ಟ್ರಿಚ್ ಆಸ್ಟ್ರಿಚ್ ಬಾಯಿ ನೋಡಿಗಿದೆ ಮೈ ಗಾಡ್ ಹುಷಾರು ಏನಾದ್ರು ಕುಟ್ಬಿಟ್ಟದು ಏ ಏನದು ಅದೇನದು ಭೂಷಣ ಆ ಕಡೆ ಹೋಗ್ತಾ ಇದೆ ಯಾಕೆ ಬಕ್ಕೊಂಡು ಹಂಗೆ ಹೋಗ್ತಾ ಇದೆ ಒಳ್ಳೆ ಅಜ್ಜಿ ತರ ಅದು ಕಾಲೆಲ್ಲ ಹೆಂಗಿದೆ ಅದು ಆಲ್ರೆಡಿ ತಿಂತಾ ಇದೆ ಇಟ್ಕೊಂಡು ತಿಂತಾ ಇದ್ದಾರೆ ಬಾ ಅಲ್ಲಿ ಆಸ್ಟ್ರಿಚ್ ಆಸ್ಟ್ರಿಚ್ ಬಾಯಿ ನೋಡಿಗಿದೆ ಮೈ ಗಾಡ್ ಹುಷಾರು ಏನಾದ್ರು ಕುಟ್ಬಿಟ್ಟದು ಏ ಏನದು ಅದೇನದು ಭೂಷಣ ಆ ಕಡೆ ಹೋಗ್ತಾ ಇದೆ ಯಾಕೆ ಬಕ್ಕೊಂಡು ಹಂಗೆ ಹೋಗ್ತಾ ಇದೆ ಒಳ್ಳೆ ಅಜ್ಜಿ ತರ ಅದು ಕಾಲೆಲ್ಲ ಹೆಂಗಿದೆ ಓ ಹೆಂಗ್ ತಿಂತಾ ಇದೆ ಆ ಕಡೆ ಹೋಗ್ಬಾರ್ದಾ ಬರ್ದು ಚಿಕ್ಕದು ಆಯ್ ಕ್ಯೂಟೀಸ್ ಚೆನ್ನಾಗಿದೆ ಎತ್ಕೋಬಾರ್ದಲ್ವಾ ಕೈಯಲ್ಲಿ ಜಿನಿಯಾ ಪಿಕ್ಸ್ ಅದು ಭಯಪಡ್ತಾ ಇದೆಯಾ ಅದಂತ್ರ ಬಾಡಿ ಟಚ್ ಮಾಡ್ತಾ ಅದೋಡು ಹೆಂಗ್ ಕೂತಿದೆ ಗುಮ್ಮ ಅಂತ ಗುಮ್ಮ ಈ ಗುಮ್ಮ ಕಲರ್ ಕಲರ್ ಇದೆ ಸ್ವಲ್ಪ ಕಮ್ಮಿ ಇದೆ ಕ್ಯೂಟ್ ನನ್ನ ಡ್ರೆಸ್ ಮ್ಯಾಚಿಂಗ್ ಕೊಡು ನನ್ನ ಡ್ರೆಸ್ ಮ್ಯಾಚಿಂಗ್ ಪಿಂಕ್ ಕಲರ್ ಕೀಕ್ ಅಂತ ಇದೆ ಎಷ್ಟೊಂದಿದೆ ಇಲ್ಲಿ ನೋಡಿ ಎಷ್ಟೊಂದಿದೆ ಬಾಬಾ ಭಯ ಆಗುತ್ತೆ ಪ್ಲೇ ಆಗ್ತಾ ಇದೆ ಚೆನ್ನಾಗಿದೆ ಕ್ಯೂಟೀಸ್ ಅಬ್ಬಾ ಕೈಯೆಲ್ಲ ನನಗೆ ಟಚ್ದಂಗೆ ಆಗಬೇಕು ಅವ್ರ ಮೇಲೆ ಕೂತ್ಕೊಂತಾ ಇದ್ದೇವೆ ಹುಡುಗಿಗೆ ನೋಡಿ ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿದೆ ನಿನ್ನ ಹತ್ರ ಚೆನ್ನಾಗಿ ಫೀಡ್ ಮಾಡಿಸ್ಕೊಳ್ತಾರೆ ಅದೇ ಅದು ಈ ಕಡೆ ಬಾ ಆಚೆ ಬರ್ತಾ ಇತ್ತು ಮತ್ತೆ ಒಳಗೋಗ್ಬಿಟ್ಟು ಯಾಕೋ ಮತ್ತೆ ಆಚೆ ಬರ ಟ್ರೈ ಮಾಡ್ತಾ ಇದೆ ಎಷ್ಟಿದೆ ಓಡಲ್ ತುಂಬಾ ಇದೆಯಲ್ಲ ಅಲ್ಲಿ ಕೆಳಗಿದೆ ಹಾವು ಬೇಕು ಅಂದ್ರೆ ಇವರು ಕೈಗೂ ಎತ್ಕೊಡ್ತಾರಂತೆ ಇಟ್ಕೊಳ್ತೀಯಾ ಕೋ ನಂಗೆ ಮೈಜು ಮಾಡ್ತಾ ಇದೆ ಹಾವುಗಳನ್ನ ನೋಡಿದ್ರೆ ಎಲ್ಲ ರೆಪ್ಟೈಲ್ಸ್ ಹಾಯ್ ನಮ್ ಟಿಲ್ಲು ತರನೇ ಇದ್ದಾನೆ ಇವನು ಎಲ್ಲಿ ಹೋಗ್ತಾ ಇದಾರೆ ಅಲ್ಲಿ ಹೋಗ್ತಾ ಇದಾರೆ ಬನ್ರೋ ಏನ್ ಹೆಸರೇನು ಇವಕ್ಕೆ
ಸೇಮ್ ಟಿಲ್ಲುನು ಹಂಗೆ ಮಾಡ್ತಾನೆ. ಅವಕ್ಕೆ ಫ್ರೀ ಆಗಿರ್ಬೇಕು, ಬರಲ್ಲ ಅವು ನಾವು ಕರೆದ ತಕ್ಷಣ. ಬಂದ ತಕ್ಷಣ ಬಂತು ಅಷ್ಟೇ. ಅಲ್ಲೇನೋ ಇದೆ, ಟು ನೋ ದ ಮೋಸ್ಟ್ ಮಾರ್ವೆಲಸ್ ಕ್ರೀಚರ್ ಇನ್ ದ ವರ್ಲ್ಡ್, ಓಪನ್ ಅಂಡ್ ಸಿ ಅಂತೆ, ಓಪನ್ ಸ್ಲೋಲಿ ಅಂತೆ. ಜೇನುಳ. ನನ್ ಮುಖ ಏನಾದ್ರು ಹಾಳಾಗ್ಬಿಟ್ರೆ ಏನ್ ಮಾಡೋದು? ಏನು ಇಲ್ಲ, ನಾನೇ ಓಕೆ ಬಾ. ನೆಕ್ಸ್ಟ್ ಏನೋ ಇದೆ, ಕ್ಯೋ ಕ್ರಾಫ್ಟ್ ಫಿಶ್ ಫೀಡಿಂಗ್ ಸೆಂಟರ್. ಒಳಗ್ ಹೋಗೋಣ. ಕೊಯ್ಕಾರ್ ನಮ್ಮನೇಲಿ ಇತ್ತಲ್ವಾ ಕೊಯ್ಕಾರ್ಪು. ಫೀಡ್ ಮಾಡ್ಬೋದು. ಕೈ ಹಿಂಗ್ ಇಡ್ಬೇಕಂತೆ ಒಳಗಡೆಗೆ. ಹೌದಾ? ನಿನ್ ಕೈ ಮೇಲೆ ತಿನ್ನುತ್ತೆ ಅದು. ಇದು ಫುಡ್ ಕೊಟ್ಟಿದ್ದಾರೆ, ಹಿಂಗ್ ಕೈ ಇಟ್ರೆ ಬರುತ್ತಂತ. ಭಯ ಆಗ್ತಾ ಇದೆ. ಅಯ್ಯೋ ಅದೆಲ್ಲ ದೊಡ್ಡ ಫಿಶ್. ಇಲ್ಲ ನಂಗೆ ಸಾಕು ನೀನ್ ಹಾಕುವ. ಇಲ್ಲಿಗೆ ನಾವು ಗರುಡ ಪಾರ್ಕ್ ಬಂದಿದ್ದು ಕಂಪ್ಲೀಟ್ ಆಯ್ತು. ಎಕ್ಸಿಟ್ ಅಲ್ಲಿ ಇದೀವಿ. ನನ್ಗನ್ಸೋ ಹಂಗೆ ವರ್ತ್ ಕಮಿಂಗ್ ಹಿಯರ್. ಮಕ್ಳ ಜೊತೆ ಬಂದ್ರೆ ಅಂತೂ ಸಖತ್ತಾಗಿರುತ್ತೆ, ಯಾಕಂದ್ರೆ ಅವ್ರಿಗೆ ತುಂಬಾ ನಾಲೆಜಬಲ್ ಆಗಿರುತ್ತೆ. ತುಂಬಾ ರೆಪ್ಟೈಲ್ಸ್, ಕ್ರೀಚರ್ಸ್, ಬರ್ಡ್ಸ್ ಎಲ್ಲಾನು ನೋಡ್ಬೋದು. ವರ್ತ್ ಕಮಿಂಗ್ ಹಿಯರ್. 300 per person ಆರಾಮ್ಸೆ ಬರ್ಬೋದು. ಸೊ ಇಲ್ಲಿಗೆ ಮುಗೀತು. ಅಂಡ್ ಇವಾಗ ಲಂಚ್ ಟೈಮ್ ಆಲ್ಮೋಸ್ಟ್ 2 or 2:30 2:15 ಆಗಿದೆ ಅನ್ಸುತ್ತೆ ಟೈಮು. ಸೊ ಊಟ ಮಾಡೋಣ ಫಸ್ಟು. ನಂಗೆ ನಿಜವಾಗ್ಲೂ ಓಡಾಡಿ ಸುಸ್ತಾಗಿದೆ. ಊಟ ಮಾಡ್ಬಿಟ್ಟು ಆಮೇಲೆ ನೋಡೋಣ ನೆಕ್ಸ್ಟ್ ಯಾವ ಲೊಕೇಶನ್ ಅಂತ ನೋಡೋಣ, ಯಾವ ಜಾಗಕ್ಕೆ ಹೋಗ್ಬೋದು ಅಂತ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ಬ್ಯಾಕ್ ಟು ಬ್ಯಾಂಗ್ಳೂರ್. ನೋಡೋಣ, ಟೈಮ್ ಮೇಲೆ ಡಿಸೈಡ್ ಮಾಡ್ತೀವಿ ಹೆಂಗ್ ಹೋಗೋದು. ಇವತ್ತಿನ ವ್ಲಾಗ್ ಮತ್ತೊಂದು ಲೊಕೇಶನ್, ನಾವು ಆರೋವಿಲ್ಲೆ ಮಾತೃ ಮಂದಿರ್ಗೆ ಬಂದಿದೀವಿ. ಅಂಡ್ ಕ್ಲೋಸಿಂಗ್ ಟೈಮ್ 5 ಅಂತ ಇದ್ದಿದ್ದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಬಂದ್ವಿ, ಇಗ್ನೋರ್ ಮಾಡಿ. ಸೊ ಕ್ಲೋಸ್ ಆಗ್ಬಿಡುತ್ತೆ, ಅದಕ್ಕೆ ಮೊದಲು ನಾವು ಒಳಗ್ ಹೋಗೋಣ ಬನ್ನಿ. ತುಂಬಾ ದೂರ ನಡೆಯೋದಿದೆ ಅನ್ಸುತ್ತೆ. ಸೊ ಹೋಗ್ತಾ ಇದೀವಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅದು ಇದು ಸ್ನಾಕ್ಸ್ ಇದೆಲ್ಲ ಸಿಕ್ತು. ಲೇಕ್ ಏನದು, ಏನೇನೋ ಇದೆ ಒಳಗಡೆ, ಬಟ್ ತಣ್ಣಗಿದೆ. ಹೊರಗಡೆ ತುಂಬಾ ಶೆಕೆ, ಒಂಥರ ಫುಲ್ ಸ್ವೆಟ್ ಆಗ್ತಾ ಇದೆ. ನಾನು ಕಾರಲ್ಲಿದ್ರು AC ಹಾಕಿದ್ರು ಲೈಟ್ ಆಗಿ ಸ್ವೆಟ್ ಆಗ್ತಿದ್ದೆ. ಇಲ್ಲಿ ತುಂಬಾ ತಣ್ಣಗಿದೆ, ಅಥವಾ ಸಂಜೆ ಆಗ್ತಾ ಹಿಂಗಿದ್ಯೋ ಏನೋ ಗೊತ್ತಿಲ್ಲ. ಬಟ್ ಒಂಥರ ಚೆನ್ನಾಗಿದೆ ವಾತಾವರಣ, ಪೀಸ್ ಆಗಿ. ಒಳಗಡೆ ಹೇಗಿದೆಯೋ ನೋಡೋಣ. ಇದೊಂದು ಟ್ರೈ ಮಾಡ್ತೀನಿ. ಅದ್ ಬಿಟ್ರೆ ವಡಾ ಪಾವ್ ಬೇಕು ಅಂಡ್ ಕಾಫಿ ಬೇಕು. ಇದೊಂದು ಟ್ರೈ ಮಾಡ್ತೀನಿ. Your vegan chocolate is ready. ಓ ಥ್ಯಾಂಕ್ ಯು. ಚೆನ್ನಾಗಿದೆ. ಇದು ವೀಗನ್ ಚಾಕ್ಲೇಟ್ ಕೇಕ್. ಇದು ಇದೇನು ಮೇಲೆ ಹನಿ ಹಾಕಿರೋದಾ? ಚಾಕ್ಲೇಟ್ ಹನಿ ತರ ಅನಿಸ್ತಾ ಇದೆ. ನಾನು ಆಲ್ರೆಡಿ ತಿಂದಿದ್ದೆ, ಚೆನ್ನಾಗಿದೆ. ಅದು ವೆಜ್ ರೋಲು ಚೆನ್ನಾಗಿದ್ದಂಗಿದೆ ಅನ್ಸುತ್ತೆ. ಇದು ವಡಾ ಪಾವ್ ಅಲ್ವಾ? ಪಾವ್ ಬಜ್ಜಿ ಕೊಟ್ಟಂಗ್ ಕೊಟ್ಟಿದ್ದಾರೆ. ಹೇಳಿದ್ದು ವಡಾ ಪಾವು. ಓಕೆ, ಇದೆಲ್ಲ ತಿನ್ಬಿಟ್ಟು ಒಳಗ್ ಹೋಗೋಣ. ಯಾಕಂದ್ರೆ ನಾವು ಆಫ್ಟರ್ನೂನ್ ಲಂಚ್ ಮಾಡಿಲ್ಲ. ಜ್ಯೂಸ್ ಅದು ಇದು ಎಲ್ಲ ಹಂಗಾಗಿ ಆಲ್ಮೋಸ್ಟ್ ಸಂಜೆ ಆಗ್ಬಿಟ್ಟಿದೆ. ಇದು ತಿನ್ನಿಲ್ಲ ಅಂದ್ರೆ ನಮ್ಗೆ ಇನ್ನು ಒಳಗಡೆ ನಡ್ಕೊಂಡು ಹೋಗೋದಕ್ಕೆ ನಮ್ಗೆ ಸ್ಟ್ರೆಂತ್ ಇರಲ್ಲ. ಹಾಗಾಗಿ ಸ್ವಲ್ಪ ತಿನ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಸ್ವಲ್ಪ ಫಾಸ್ಟ್ ಆಗಿ ತಿಂದು ಹೋಗೋಣ. ಇಲ್ಲಾಂದ್ರೆ ಒಳಗೆ ಏನಾದ್ರು ಕ್ಲೋಸ್ ಮಾಡ್ಬೋದು ಅನ್ಸುತ್ತಲ್ಲ. ಏನೋ ಇದೆ, ಏನಿದೆ ಅಂತ ನಮಗೂ ಎಕ್ಸಾಕ್ಟ್ ಗೊತ್ತಿಲ್ಲ. ನೋಡೋಣ.
ಹಾ ನಾವು ಬ್ರೇಕ್ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡು ತಿನ್ಬಿಟ್ಟು ಹೋಗೋಷ್ಟ್ರಲ್ಲಿ ಕ್ಲೋಸ್ ಆಗ್ಬಿಟ್ಟಿದೆ. ಬಟ್ ಅನ್ಫಾರ್ಚುನೇಟ್ಲಿ ಯಾರಿಗೂ ಬಿಡ್ತಾ ಇರ್ಲಿಲ್ಲ, ಎಷ್ಟೊಂದ್ ಜನ ಬಂದಿದ್ರು. ಕ್ಲೋಸ್ ಆಗಿದೆ, ಈಗ ಅಲೋ ಇಲ್ಲ ಅಂತ ಹೇಳ್ತಾ ಇದ್ರು. ಇರ್ಲಿ ಅಂತ ಅನ್ಬಿಟ್ಟು ನಾವು ನೋಡೋಣ, ಅಟ್ಲೀಸ್ಟ್ ದೂರದಿಂದ ನೋಡ್ಬೋದಲ್ವಾ ಅಂತ ಅನ್ಬಿಟ್ಟು ಬಂದಿದ್ವಿ. ಹಾಗಾಗಿ ಹಿಂಗೆ ನೇಚರ್ ಒಳಗೆ ಒಂದು ವಾಕ್ ಚೆನ್ನಾಗಿತ್ತು. ಆ, ತುಂಬಾ ರಿಫ್ರೆಶಿಂಗ್ ಅಂತ ಅನ್ನಿಸ್ತು. ಈವ್ನಿಂಗ್ ಬ್ರೇಕ್ ಆದ್ಮೇಲೆ ಒಂದು ಸಣ್ಣ ವಾಕ್ ನೇಚರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಬಟ್ ಏನಂದ್ರೆ ನನ್ನ ಹಸ್ಬೆಂಡ್ ಬಂದಿದ್ರಂತೆ, ಬಟ್ ಬಂದ್ರು ಒಳಗಡೆ ಅದು ಮೆಡಿಟೇಷನ್ ಸೆಂಟರ್ ಏನು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅದಕ್ಕೆ ಸೆಪರೇಟ್ ಟಿಕೆಟ್ ತಗೊಳ್ಬೇಕಾಗುತ್ತೆ. ಈಗ ನಾವು 1 ಕಿಲೋಮೀಟರ್ ಇದೆ ಇಲ್ಲಿಂದ ಎಕ್ಸಾಕ್ಟ್ ಆಗಿ. ಸೊ 1 ಕಿಲೋಮೀಟರ್ ಒಳಗ್ ಹೋದ್ರು ಅಲ್ಲಿ ಸಮಥಿಂಗ್ ಏನೋ ಟಿಕೆಟ್ ತಗೊಂಡ್ಮೇಲೆನೆ ಒಳಗೆ ಅಲೋ ಮಾಡೋದಂತೆ. ಸೊ ಈಗ ನಾವು ಕಷ್ಟಪಟ್ಕೊಂಡು ಹೋದ್ರು ನೋ ಯೂಸ್ ಅಂತ ಅರ್ಧಕ್ ಬಂದಿದೀವಿ. ಬಂದು ನೇಚರ್ ಅಲ್ಲಿ ಸ್ವಲ್ಪ ಚೆನ್ನಾಗಿತ್ತು. ಯಾರು ಇಲ್ಲ ನೋಡಿ ಸುತ್ತಮುತ್ತ, ಏನು ಇಲ್ಲ. ಎಷ್ಟು ಸೈಲೆಂಟ್ ಆಗಿದೆ ಗೊತ್ತಾ, ಪಕ್ಷಿಗಳು ಅದೆಲ್ಲ ಸೌಂಡ್ ಕೇಳಿಸ್ತಾ ಇದೆ. ಅಂಡ್ ಇಲ್ಲಿಗೆ ಡೇ 2 ಅಟ್ ಪಾಂಡಿಚೇರಿ ಎಂಡ್ ಆಗುತ್ತೆ. ಇಲ್ಲಿಂದ ನಮ್ಮ ಪಯಣ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ಹೇಳಿ. ಹೊಸದಾಗಿ ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.